ರಬ್ಬರ್ನ ವಲ್ಕನೀಕರಣವು ರಬ್ಬರನ್ನು ಇದರೊಂದಿಗೆ ಸೇರಿಸುವುದನ್ನು ಒಳಗೊಂಡಿದೆ. ಗಂಧಕ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿರುತ್ತದೆ? ವಜ್ರ. ಪೆನ್ಸಿಲ್ ತಯಾರಿಕೆಯಲ್ಲಿ ಕೆಳಕಂಡ ಯಾವುದನ್ನು ಬಳಸುತ್ತಾರೆ? ಗ್ರಾಫೈಟ್. ಆಳ ಸಮುದ್ರದಲ್ಲಿ ಮುಳುಗುಗಾರರು ಉಸಿರಾಡಲು ಬಳಸುವ ಮಿಶ್ರಣ? ಆಮ್ಲಜನಕ, ಹೀಲಿಯಂ ಮತ್ತು ಸಾರಜನಕ. ಇದರಲ್ಲಿ ಯಾವುದು ಅರೆವಾಹಕ? ಜರ್ಮೇನಿಯಂ. ಸಿಲಿಕಾನ್ ಡ್ಯಾಶ್ ಉಷ್ಣತೆಯಲ್ಲಿ ಕರಗುತ್ತದೆ? 1688 ಕೆ. ಸಮಕಾಲಿಕ ಮಂಡಲದಲ್ಲಿ ಉಪಯೋಗಿಸುವ ಅರೆವಾಹಕದ ಬಿಲ್ಲೆಯನ್ನು ಯಾವುದರಿಂದ ಮಾಡಿರುತ್ತಾರೆ? ಸಿಲಿಕಾನ್. ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲ? ಕಾರ್ಬನ್ ಮಾನಾಕ್ಸೈಡ್. ಈ ಕೆಳಗಿನ ಯಾವುದು ಇಂಗಾಲದ ಬಹುರೂಪವಲ್ಲ? ಸತು. ಪೆನ್ಸಿಲ್ನಲ್ಲಿ ಕಂಡುಬರುವ HB ಅಕ್ಷರವು ಏನನ್ನು ಸೂಚಿಸುತ್ತದೆ? ಹಾರ್ಡ್ ಬ್ಲೆಡ್. ಅಮೂಲ್ಯ ಕಲ್ಲುಗಳು ಮತ್ತು ಕಲ್ಲುಗಳನ್ನು ಕಲಾತ್ಮಕವಾಗಿ ಕತ್ತರಿಸುವುದರಲ್ಲಿ ನುರಿತವನಿಗೆ ಹೀಗೆನ್ನುತ್ತಾರೆ? ಮಣಿಕಾರ. ಈ ಕೆಳಗಿನ ಯಾವ ಅಲೋಹವು ದ್ರವ ರೂಪದಲ್ಲಿದೆ? ಬ್ರೋಮಿನ್. ಒಂದು ಉತ್ತಮ ಮೃದು ಚಾಲಕವು ಅಧಿಕ ಸ್ನಿಗ್ಧತೆ ಹೊಂದಿರುತ್ತದೆ. ಇವುಗಳಲ್ಲಿ ಯಾವುದು ಸಂಪೂರ್ಣ ಕೃಷ್ಣಕಾಯವಲ್ಲ? ಕಲ್ಲಿದ್ದಲ ಟಾರು. ಲೆಡ್ ಪೆನ್ಸಿಲ್ನಲ್ಲಿ ಸೀಸದ ಶೇಕಡಾಂಶ ಎಷ್ಟು? 0%. ಯೂರಿಯಾ ಒಂದು ಸಾರಜನಕ ರಸಗೊಬ್ಬರ. ಸುಣ್ಣದ ಕಲ್ಲು ರೂಪಾಂತರವಾಗಿ ಅಮೃತಶಿಲೆ ಆಗುತ್ತದೆ. ಬೆಂಕಿ ಕಡ್ಡಿಯ ಉತ್ಪಾದನೆಯಲ್ಲಿ ಈ ಧಾತುವನ್ನು ಬಳಸುತ್ತಾರೆ? ಕೆಂಪು ರಂಜಕ. ಸಾರಜನಕದ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p3. ವಜ್ರ ಮತ್ತು ಪಚ್ಚೆ ಎಮರಾಲ್ಡ್ಗಳಲ್ಲಿನ ಕೆಳಗಿನ ಯಾವುದು ಇರುತ್ತದೆ? ಇಂಗಾಲ ಮತ್ತು ಸಿಲಿಕಾನ್. ಬೆಂಕಿ ಕಡ್ಡಿಯ ತುದಿಯಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಪದಾರ್ಥ? ಆಂಟಿಮನಿ ಟ್ರೈಸಲ್ಫೈಡ್. ಹೀಲಿಯಂ ಅನ್ನು ನೈಟ್ರೋಜನ್ ಬದಲಾಗಿ ನೀರಿನ ಒಳಗೆ ಉಸಿರಾಟಕ್ಕಾಗಿ ಬಳಸಲು ಕಾರಣ? ಅದು ರಕ್ತದೊಂದಿಗೆ ನೈಟ್ರೋಜನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಸಂಯೋಗ ಹೊಂದುವುದು. ಕೆಳಗಿನ ಯಾವುದು ಅಲೋಹ ಖನಿಜ? ಜಿಪ್ಸಮ್. ಗಡಸು ನೀರಿನಲ್ಲಿರುವ ಲೋಹೀಯ ಘಟಕಗಳು ಯಾವುವು? ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣ. ಜಲಜನಕವನ್ನು ಕಂಡುಹಿಡಿದವರು? ಕ್ಯಾವೆಂಡಿಶ್. ನೀರು ಆವಿಯಾಗುವುದು ಉಷ್ಣಗ್ರಾಹಕ ಬದಲಾವಣೆಯಿಂದ. ಆಲಮ್ಮನ್ನು ನೀರನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣ? ಹೆಪ್ಪುಗಟ್ಟುವ ವಸ್ತು. ನೀರಿಗಿಂತ ಪಾದರಸವನ್ನು ಉಷ್ಣತಾಮಾಪಕದ ದ್ರವವಾಗಿ ಉಪಯೋಗಿಸಲು ಕಾರಣ? ಪಾದರಸವು ನೀರಿಗಿಂತ ಹೆಚ್ಚು ಪಾರದರ್ಶಕ. ನೀರು ತುಂಬಿರುವ ಮುಚ್ಚಳ ಹಾಕಿರುವ ಬಾಟಲ್ ಒಂದು ಘನೀಕೃತಗೊಂಡಾಗ ಒಡೆಯಲು ಕಾರಣ? ಘನೀಕೃತಗೊಂಡಾಗ ನೀರಿನ ಪ್ರಮಾಣವು ಅಧಿಕಗೊಳ್ಳುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಸಮುದ್ರ ನೀರು. ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ಸೋಡಿಯಂ ಕ್ಲೋರೈಡ್. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು 270 ಸೆಂಟಿಗ್ರೇಡ್. ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ? 4 ಡಿಗ್ರಿ ಸೆಂಟಿಗ್ರೇಡ್. ಸೋಡಾ ನೀರಿನಲ್ಲಿ ಕರಗಿರುವುದು ಇಂಗಾಲದ ಡೈಆಕ್ಸೈಡ್ ಇರುತ್ತದೆ. ನೀರಿನ ಶುದ್ಧ ರೂಪ ಮಳೆ ನೀರು. ನೀರಿಗೆ ಗಡುಸುತನವನ್ನು ತಂದುಕೊಡಬಲ್ಲ ಲವಣ? CaHCO3 ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾಗುವ ವಸ್ತು? CaHCO3 ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ನೀರು ಉತ್ಪನ್ನವು ಇದಾಗಿದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೀರಿನ ಉಷ್ಣಮಾನ ಹೆಚ್ಚಾದರೆ ಬಾಷ್ಪೀಭವನ ವೇಗ ಹೆಚ್ಚುತ್ತದೆ.
ನೀರು ಗಡಸು ಆಗುವುದಕ್ಕೆ ಕಾರಣ MgSO4. ಸಮುದ್ರದ ನೀರಿನ ಸಾಂದ್ರತೆ ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು? ಆಳದೊಂದಿಗೆ ಲವಣಗಳು ಹೆಚ್ಚಾದಾಗ, ಇಟ್ಟಿಗೆಯೊಂದನ್ನು ನೀರಿನಲ್ಲಿ ಹಾಕಿದಾಗ ನೀರಿನ ಗುಳ್ಳೆಗಳು ಮೇಲೇಳಲು ಕಾರಣ, ಇಟ್ಟಿಗೆಯಲ್ಲಿರುವ ರಂಧ್ರಗಳ ಮುಖಾಂತರ ಗಾಳಿ ಹೊರಬರುವುದು. ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತಿದೆ, ನೀರನ್ನು ಬಿಸಿ ಮಾಡಿದರೆ ಮರದ ತುಂಡು ಅದೇ ಮಟ್ಟದಲ್ಲಿ ತೇಲುತ್ತದೆ. ಕೆಳಗಿನ ಯಾವ ಹೇಳಿಕೆ ಸರಿ? ಆಳದೊಂದಿಗೆ ಸಮುದ್ರದ ಲವಣೀಯತೆ ಮತ್ತು ಸಾಂದ್ರತೆ ಹೆಚ್ಚಾಗಿರುತ್ತದೆ. ಕೆಳಗಿನವುಗಳಲ್ಲಿ ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು? ರೇಡಿಯೋ ಕಾರ್ಬನ್. ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟನ್ನು ಉಪಯೋಗಿಸುವ ಕಾರಣ ಅದು ಹೊರಹೊಮ್ಮುವ ಕಿರಣ, ಗಾಮಾ ಕಿರಣಗಳು. ರೇಡಿಯೋ ವಿಕಿರಣವನ್ನು ಕಂಡುಹಿಡಿದವರು ಯಾರು? ಹೆನ್ರಿ ಬೆಕ್ವೆರಲ್. ಮೇಡಮ್ ಮೇರಿ ಕ್ಯೂರಿಗೆ 2 ಬಾರಿ ನೊಬೆಲ್ ಪಾರಿತೋಷಕ ದೊರಕಿತು, ಅನುಕ್ರಮವಾಗಿ ಈ ವರ್ಷಗಳು 1903, 1911. ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ? ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಪರ್ವತಾರೋಹಿಗಳು ಹೆಚ್ಚಿನ ಎತ್ತರಕ್ಕೆ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣ ಆಮ್ಲಜನಕದ ಕೊರತೆ. ಸಾವಿರದ 1984 ಭೂಪಾಲ ದುರಂತದಲ್ಲಿ ಅಪಾರ ಹಾನಿಯಾಗಲು ಕಾರಣವಾದ ವಿಷಕಾರಿ ಅನಿಲ ಯಾವುದು? ಮಿಥೈಲ್ ಐಸೋಸೈನೈಡ್. ಬೆಸುಗೆ ಮಾಡಲು ಉಪಯೋಗಿಸಲಾಗುವ ಅನಿಲಗಳು ಆಮ್ಲಜನಕ ಮತ್ತು ಜಲಜನಕ. ಕ್ಲೋರೋಫಾರಂ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಯಾವುದು? ಮಿಥೇನ್. ಈ ಕೆಳಕಾಣಿಸುವ ಕ್ರಿಯೆಗಳಲ್ಲಿ ಯಾವುದರಲ್ಲಿ ಉಷ್ಣ ಬಿಡುಗಡೆಯಾಗುವುದು? ಅನಿಲ ಸಾಂದ್ರಗೊಳ್ಳುವಾಗ. ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಹೀಲಿಯಂ. ಜಲಜನಕ ತುಂಬಿದ ಒಂದು ಪಾಲಿಥೀನ್ ಅನ್ನು ಭೂಮಿಯ ಮೇಲ್ಮೈಯಿಂದ ಹಾರಿ ಬಿಡಲಾಗಿದೆ. ಬಲೂನ್ ಮೇಲಕ್ಕೆ ಹೋದಂತೆ ತಟ್ಟೆ ಆಕಾರಕ್ಕೆ ಚಪ್ಪಟೆಯಾಗುತ್ತದೆ. ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಯಾವುದು? ಜಲಜನಕ. ಜೈವಿಕ ಅನಿಲ ಸ್ಥಾವರದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು? ಸಿ. ಹುದುಗುವಿಕೆ. ಮೊಬೈಲ್ ಫೋನ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟರಿಗಳು ಯಾವ ವಿಧದ್ದು? ಲಿಥಿಯಂ ಅಯಾನ್ ಬ್ಯಾಟರಿ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಮೋಟಾರ್. ಭಾರತದ ಅಭಿವೃದ್ಧಿಗೊಳಿಸಿದ ಮೊಟ್ಟಮೊದಲ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ ಇತ್ತೀಚೆಗೆ ಡೆಹ್ರಾಡೂನ್ನಿಂದ ದೆಹಲಿಗೆ ಪ್ರಯಾಣಿಸಿತು. ಜೈವಿಕ ಇಂಧನವಾಗಿ ಉಪಯೋಗಿಸಿದ್ದು ಯಾವುದರ ತೈಲ ಮಿಶ್ರಣ? ಜಟ್ರೋಪಾ ಬೀಜಗಳು. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಕಲ್ಲಿದ್ದಲು. ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವ ಲೋಹ ಯಾವುದು? ಸೀಸ. ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ಗುರುತಿಸಿ. ನೈಸರ್ಗಿಕ ಅನಿಲ. ಕೆಳಗಿನವುಗಳಲ್ಲಿ ಅತ್ಯಂತ ಪರಿಸರ ಸ್ನೇಹಿ ಇಂಧನ ಯಾವುದು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿನ ಭಾರಜಲದ ಕಾರ್ಯವೆಂದರೆ ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುವುದು. ಭಾರಜಲ ಎಂದರೆ ಡ್ಯೂಟೀರಿಯಂ ಆಕ್ಸೈಡ್. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಕೆಳಕಂಡವುಗಳಲ್ಲಿ ಯಾವ ಸಾಮಗ್ರಿಯನ್ನು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಬಳಸಲಾಗುತ್ತದೆ? ಸೀಸ. ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದರಲ್ಲಿ ಭಾರಜಲದ ಕಾರ್ಯವು ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವುದು. ಜಲಜನಕ ಬಾಂಬ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ? ನಿಯಂತ್ರಿತ ಸಮ್ಮೇಳನ. 92U235ನ ಪರಮಾಣು ಬೀಜದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ 92. ರೇಡಿಯಂ 226 ಪರಮಾಣು ಸಂಖ್ಯೆ Z=88. ಅದರ ರಾಶಿ ಸಂಖ್ಯೆ 226. ಅದು ಎ ಕಿರಣಗಳನ್ನು ಸೂಚಿಸುತ್ತದೆ. ಶೀತಲ ಹೊಂದಿ ರೇಡಾನ್ ಆಗುತ್ತದೆ. ರೇಡಾನ್ನ Z ಮತ್ತು ಎಗಳ ಬೆಲೆ Z=86, A=222. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಫೋಟೋ ಎಲೆಕ್ಟ್ರಿಕ್ ಸೆಲ್. ಸೌರಶಕ್ತಿಯು ನವೀಕರಿಸಬಲ್ಲ ಶಕ್ತಿ.
ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು? ಜಲಜನಕ ಮತ್ತು ಹೀಲಿಯಂ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.